ವೆಲ್ಕಮ್ ಬ್ಯಾಕ್. ಇತ್ತ ವಿಧಾನ ಪರಿಷತ್ನಲ್ಲೂ ಕೂಡ ವಿರೋಧ ಪಕ್ಷಗಳಿಂದ ಗದ್ದಲ ಗಲಿಬಿಲಿ ಸ್ಟಾರ್ಟ್ ಆಗಿದೆ. ಮೈತ್ರಿ ನಾಯಕರ ಆರೋಪಕ್ಕೆ ಸಚಿವ ಪರಮೇಶ್ವರ್ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕುಂದಾನಗರಿಯಲ್ಲಿ ಏನು ಮೀಸಲಾತಿ ಕಿಚ್ಚು ಹೆಚ್ಚಾಗಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಿಂದ ಯಾವಾಗ ಗದ್ದಲ ಹೆಚ್ಚಾಯಿತೋ ನೋಡಿ, ಮೈತ್ರಿ ನಾಯಕರ ಆರೋಪಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಹೇಗೆ ಟಕ್ಕರ್ ಕೊಟ್ಟರು ಡಾಕ್ಟರ್ ಜಿ ಪರಮೇಶ್ವರ್, ಕೇಳ್ತಾ ಹೋಗೋಣ. ಬೇರೆ ರೀತಿಯಲ್ಲಿ ನೀವು ಬನ್ನಿ ಪ್ರೊಟೆಸ್ಟ್ ಮಾಡೋದಕ್ಕೆ ಡೆಸಿಗ್ನೇಟ್ ಮಾಡೋದಕ್ಕೆ ಕೋರ್ಟು ಹೇಳಿದೆ, ನಾವು ಮಾಡಿದೀವಿ, ಅಲ್ಲಿ ಪ್ರೊಟೆಸ್ಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಟ್ರ್ಯಾಕ್ಟರ್ ತರಬೇಡಿ ಅಂದ್ರೆ ನೆನ್ನೆ 20 ಟ್ರ್ಯಾಕ್ಟರ್ ಬಂದಿದೆ. ಆ ಟ್ರ್ಯಾಕ್ಟರ್ಗಳನ್ನೆಲ್ಲ ನಮ್ಮ ಬ್ಯಾರಿಕೇಡ್ಗಳಿಗೆಲ್ಲ ಹೊಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಸ್ವಾಮೀಜಿ ಹೇಳಿದ್ರು, ನೀವು ಹೋಗಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಣ ನಡೀರಿ ಅಂತ ಹೇಳಿದ್ರೆ ಅಷ್ಟು ಜನ ಈ ಕಡೆ ಬರೋದಕ್ಕೆ ಶುರು ಮಾಡಿದ್ರು. ಆಮೇಲೆ ನಮ್ಮ ಪೊಲೀಸ್ನವ್ರು ಹೋಗಿ ಆ ಬ್ಯಾರಿಕೇಡ್ಗಳನ್ನೆಲ್ಲ ಇಟ್ಟು ಅವ್ರನ್ನ ತಡೆಯೋದಕ್ಕೆ ಹೋದ್ರೆ ಅವ್ರ ಮೇಲೆ ಕಲ್ಲುಗಳನ್ನು ಹೋಗಿದ್ರು. ಎಷ್ಟು ಜನರಿಗೆ 25-30 ಜನ ಪೊಲೀಸ್ನವರಿಗೆ ಗಾಯಗಳಾಗಿದ್ದಾವೆ, ಕೆಲವರಿಗೆ ಸೀರಿಯಸ್ ಆಗಿ ಗಾಯಗಳಾಗಿದ್ದಾವೆ. ಆಮೇಲೆ ಆಗ್ಲೂ ಅವ್ರೇನು ರಿಸ್ಟ್ರೆಂಟ್ ಆಗಿ ಅವರು ಲಾಠಿ ಚಾರ್ಜು ಮಾಡಿಲ್ಲ, ಆ ಸಂದರ್ಭದಲ್ಲೂ ಮಾಡಿಲ್ಲ. ಬ್ಯಾರಿಕೇಡ್ಗಳನ್ನ ಮುರಿದು ಒಳಗಡೆ ಬರೋದಕ್ಕೆ ಪ್ರಯತ್ನ ಮಾಡಿದಾಗ ಅವರು ಲಘುವಾಗಿ ಲಾಠಿ ಚಾರ್ಜ್ ಮಾಡಬೇಕಾದ ಪ್ರಸಂಗ ಬರುತ್ತೆ. ಹಾಗಾದ್ರೆ ಏನೂ ಮಾಡಬಾರ್ದು, 10,000 ಜನನೂ ಸುವರ್ಣಸೌಧದ ಒಳಗಡೆ ಬಿಡಬೇಕು. ಎಲ್ಲಿ ಈಗ ಮೊದಲೇ ಸಿಟಿ ಕಮಿಷನರ್ ಪ್ರೈಬಿಟ್ರಿ ಆರ್ಡರ್ಸ್ ಮಾಡಿದ್ದಾರೆ, ಡೆಪ್ಯೂಟಿ ಕಮಿಷನರ್ ಪ್ರೈಬಿಟ್ರಿ ಆರ್ಡರ್ಸ್ ಮಾಡಿದ್ದಾರೆ. ಅವ್ರಿಗೆಲ್ಲ ಹೇಳಿದ್ದಾರೆ, ನೋಡಪ್ಪ ಇದೆಲ್ಲ ಇಲ್ಲಿ ಸದನ ಅಧಿವೇಶನ ನಡೀತಾ ಇದೆ, ನಾವು ಇದನ್ನ ನಾರ್ಮಲ್ ಆಗಿ ನಾವು ಮಾಡ್ತೀವಿ ಅಂತ ಹೇಳಿ 1/12 30/12 ಅವರು ಪ್ರೈಬಿಟ್ರಿ ಆರ್ಡರ್ಸ್ ಅನ್ನ ಕಮಿಷನರ್ ಮಾಡಿದ್ರು. ಅದನ್ನೂ ಹೇಳಿದ್ದಾರೆ, DC ಹೇಳಿದ್ದಾರೆ, SP ಹೇಳಿದ್ದಾರೆ, ಆಮೇಲೆ ಕಮಿಷನರ್ ಹೋಗಿ ಹೇಳಿದ್ದಾರೆ. ಯಾವುದಕ್ಕೂ ಅವರು ಕೇರ್ ಮಾಡಿದೆ ಕಾನೂನನ್ನ ಕೈಗೆ ಎತ್ಕೊಳಕ್ ಹೋದ್ರೆ ಲಾ ಅಂಡ್ ಆರ್ಡರ್ ಅಂದ್ರೆ ಯಾರು ತಾವೇ ಹೇಳ್ತೀರಿ, ಸರ್ಕಾರ ಈಗ ಹೇಳಿದ್ರಲ್ಲ ಅವರು ಲಾ ಅಂಡ್ ಆರ್ಡರ್ ಕೆಟ್ಟೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಯಾರು ಅದನ್ನ ಆಪಾದನೆ ಮಾಡೋರು? ನೀವೇ ಮಾಡ್ತೀರಿ. ಹಾಗಾದ್ರೆ ನಾವು ಲಾ ಅಂಡ್ ಆರ್ಡರ್ ಹೆಂಗಾರ ಇರ್ಬೋದು ಅಂತೇಳಿ ನೀವು ಹೇಳ್ದಂಗೆ ಕೇಳ್ಕೊಂಡು ನಾವು ಮಾಡ್ಬಿಡ್ಬೇಕಾ? ಪೊಲೀಸ್ನವ್ರು ಅದು ಕೂಡ ಲಘುವಾಗೆ ನಾವು ರಿಸ್ಟ್ರೆಂಟ್ ಆಗಿ ಇರಬೇಕು ಅಂತ ಕೂಡ ನಾವು ಆದೇಶ ವಿಧಾನ ಪರಿಷತ್ನಲ್ಲಿ